ಏನೋ ಮಾಡೋದೀಗ. ಏನಾದ್ರೂ ಮಾಡ್ಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ನೆನೆ ಎಲ್ಲ ಬಿಕಿನಿ ಹಾಕೊಂಡಿರೋ ಬ್ಯಾಡ್ ಕಮೆಂಟ್ಸ್ ಮಾಡಿದ್ದೀರಲ್ಲ ಅಣ್ಣಂದಿರಾ, ದೊಡ್ಡ ನಮಸ್ಕಾರ. ಏನ್ ಜೊಲ್ ನನ್ ಮಕ್ಳು ತರ ಬಿಟ್ಕೊಂಡ್ ನೋಡ್ತೀರಾ, ಹಿಂಗೆ ಜಲ್ಸಿಸ್ಕೊಂಡು ಕಣ್ಣಿಂಗ್ ಹಿಂಗೆಲ್ಲ ಬಿಟ್ಕೊಂಡು ಮೂವಿಗಳಲ್ಲಿ ಬಿಕಿನಿ ಹಾಕೊಂಡ್ರೆ, ಅದೇ ಹೀರೋಯಿನ್ಸ್ ಬಿಕಿನಿ ಹಾಕೊಂಡ್ರೆ ಫುಲ್ ಲೈಕ್ ಮಾಡ್ತೀರಾ. ವಾವ್, ಸ್ಟನ್ನಿಂಗ್, ಬ್ಯೂಟಿ, ಲವ್ಲಿ, ಸೆಕ್ಸಿ, ಓ ಪ್ರೇಚಿ, ಡ್ಯಾಮ್ ಹಾಟ್, ಈ ತರ ಎಲ್ಲ ಮಾಡ್ತೀರಾ. ಅದೇ ನಾವ್ ಹಾಕೊಂಡ್ರೆ ಏನೇನೋ ಡ್ಯಾಶ್ ಡ್ಯಾಶ್ ಅಂತ ಹೇಳ್ತೀರಾ. ಮಾನ ಮರ್ಯಾದಿಲ್ಲ ನಿಮ್ಗೆ, ಬೇವರ್ಸಿ ನನ್ ಮಕ್ಳುಗಳಿಗೆ. ಹಾಳಾಗ್ ಹೋಗಿ. ನೋಡ್ರಿ ಫೋನ್ಗಳು ನೋಡ್ರಿ, 2 ಟಗರ್ ಮರಿ ಕೊಟ್ಟು ಫೋನ್ ಅಂದ್ರೆ ಏನ್ ತುಣ್ಯ ವರ್ಷಕ್ಕೆ ಕರೆನ್ಸಿ ಹಾಕಿರಿ. ನೋಡ್ರಿ ದಬಾಶ ಏನ್ ಶಾಂಟ ಕುರಿ ಮರಿ ಬಿಟ್ಟು ಫೋನ್ ನೋಡ್ರಿ. ಹಿಂಗ ಮಳೆಗಾಲ ಬಿದ್ದೈತ್ರು. ಯಾರೋ ನೀನ್ ಯಾರಂತ ನಿನ್ಗೆ ಗೊತ್ತಿಲ್ವಾ? ನನಗ್ ಗೊತ್ತು, ಸೀಟ್ಲೆಸ್ ಫೆಲೋ. ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಈ ಬುಲ್ನ ಕೆನ್ನೇಲಿ ಕೂದ್ಲಿಲ್ಲವಂತೆ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನಿನ್ನೆ ತನಕ ಸೈಡ್ಗೆ ಹೋಗಲ್ಲ ಈ ಚಕ್ಕ. ಚಲ್ ಬೋಸುಡಿಕೆ. ಕೈ ಮುಗಿದ್ರೆ ನೆಂಬಿದೆ, ಕೈ ಮುಗಿಬೇಕು. अरे कैसा मीडिया वाले हो तुम लोग? किसी ने उधर मैडम का पॉकेट मारा है और तुम लोग यहाँ पर फोटो वीडियो ले रहे हो? अरे मैडम का किसी ने पॉकेट नहीं मारा है, तो मैडम ने ही फैशन की गांड मार दी है. ಗೈಸ್, ನನ್ನ ಏರ್ಪೋರ್ಟ್ ಅಲ್ಲಿ ಈ ತರ ವೆಲ್ಕಮ್ ಮಾಡಿ ಜಾಗ್ವಾರ್ ಕಾರಲ್ಲಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನಗ್ ಹೂವ ಕೊಟ್ಟಿ ಭಾರಿ ಕಾರ್ನ ಯಾಕೆ ಕರ್ಕೊಂಡ್ರಿ ಹೇಳೋರು? ಯಾಕಂದ್ರೆ ನಿನ್ನ ಐಫೋನ್ ವಿಡಿಯೋ ನೋಡ್ಯಾರವ್ರು. ಈಗ ಕರ್ಕೊಂಡು ಸುಮ್ ಬಿಡ್ತಾರ ಮಾಡಿದಿ, ಡೈರೆಕ್ಟ್ ಗಜಮಾನೆ ನಿನಗ. ಬಂದ್ರಲ್ಲ ಹಿಚಕ್ ಬಂದ್ರ ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರ, ನನ್ನ ಕೆಲಸ ಮಾಡಂಗಿಲ್ಲ. ಇಲ್ಲ, ಮಾತಾಡಲ್ಲ ನಾವು. ನಾನು ಏನಂತೀರಾ ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ. ಸ್ಟಾರ್ ರೀ ಅವನು ಇಂಡಿಯಾದಲ್ಲಿ ಅವನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು. ನಾನು ಅವನಿಗೆ ಕೊಡ್ಲಾ, ಸಿನಿಮಾ ಮಾಡ್ಲಾ? ವಾಟ್ ಅ ವಂಡರ್ಫುಲ್ ಸ್ಪೀಚ್ ಮದರ್ ಇಂಡಿಯಾ. ಸಮಾಧಾನನಾ? ಹ್ಯಾಪಿ? ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಮೆಮೊರಿ ಕಮ್ಮಿ ಆದ್ರೆ ನಿನ್ಗೆ ಶಾರ್ಪ್ ಆಗ್ತಿದೆ. ನಟ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ಕೊತ್ತಲವಾಡಿ ಚಿತ್ರ ಬಿಡುಗಡೆಯ ಬೆನ್ನಲ್ಲೇ ಅವರು ಸಖತ್ ಗರಂ ಆಗಿದ್ದಾರೆ. ಹೌದು, ಪುಷ್ಪಾ ಅರುಣ್ ಕುಮಾರ್ ಅವರ ಬಹು ನಿರೀಕ್ಷಿತ ಕೊತ್ತಲವಾಡಿ ಚಿತ್ರ ಆಗಸ್ಟ್ 1ರಂದು ತೆರೆ ಕಂಡಿದ್ದು ಬಾಕ್ಸ್ ಆಫೀಸ್ ನಿರೀಕ್ಷೆಗಳನ್ನ ತಲುಪುವಲ್ಲಿ ಹಿನ್ನಡೆಯನ್ನ ಕಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ತಮ್ಮ ಮನೆಯವರ ಬಗ್ಗೆ ಮಾತನಾಡಿರುವ ಜನರ ಬಗ್ಗೆ ಯಶ್ ಅವರ ತಾಯಿ ಸಖತ್ ಗರಂಗೊಂಡಿದ್ದು, ಬಾಯಿ ಮುಚ್ಚಿಕೊಂಡು ಇರೋಕೆ ಹೇಳಿ ಅವ್ರಿಗೆ ನಮ್ಮ ಮನೆಯವರನ್ನ ಹೇಗೆ ನೋಡಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿದೆ, ಅವರಿಂದ ಹೇಳಿ ತಿಳಿದುಕೊಳ್ಬೇಕಿಲ್ಲ, ಅವರ ಮನೆಯಲ್ಲಿ ಬಾಯಿ ಮುಚ್ಚಿಕೊಂಡು ಬಿದ್ದಿರೋಕೆ ಹೇಳಿ ಅಂತ ಹೇಳಿದ್ದಾರೆ. ಟ್ರೆಂಡಿಂಗ್ ಅಂದ್ರೆ ನಾನು ಮಿಡ್ಸಕ್ಕಾಗಲ್ಲ. ನೀವು ಏನ್ ಮಾತಾಡತಿ ನೀನು? ನಿನ್ ತಲೆಯಾಗ ಮೂರ್ ಏನು? ತಪ್ಪು 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 ತಪ್ಪು. ನೀ ಹುಟ್ಟಿದೆ ತಪ್ಪು. ಡುಂಪಾ ಅಪ್ಪ ಡುಂಪಾ ಡುಂಪಾ ಡುಂಪಾ. ಸುಮ್ಕೊಂಡ್ರಪ್ಪ. ಡುಂಪಾ ಅಪ್ಪ ಡುಂಪಾ ಡುಂಪಾ ಫಾಲೋ ಮಾಡ್ರಪ್ಪ. ಚೆನ್ನಾಗಿದೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು. ಕೂದಲು ತುಂಬಾ ಹೋಗಿದೆ. ಕಬ್ಬಡಿ ಕಾರ ನಮ್ ಗಣೇಶ ವೀರ. ₹1 ಕವರು, ನಮ್ ಗಣೇಶ ಪವರು. ₹20 ಸ್ಟಿಂಗು. ನಮ್ ಗಣೇಶ ಕಿಂಗು. ಜೈ ಗಣೇಶ. ಇವತ್ತು ಗೌರಿ ಹಬ್ಬ ಅಲ್ವಾ, ಗಂಡಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ಕಣ್ಣು. ಹೇಳು ನೀನು ಸುಮ್ನೆ ಕಾಯಲ್ಲಿ ತಿಂತೀಯಾ? ಹೆಸರು ಬೇಳೆ ತಿಂತೀಯಾ? ಹೆಸರು ಬೇಳೆ, ಕೂಟು, ಕಾಯಲು, ಒಬ್ಬಟ್ಟು, ಅನ್ನ ಸಾರು, ಹಪ್ಪಳ, ಉಪ್ಪಿನಕಾಯಿ, ಒಂದ್ ಬೋಂಡ, ಆಮೇಲೆ ಚಿರೋಟಿ ಉಂಡೆ, ಆಮೇಲೆ ರವೆ ಉಂಡೆ, ಒಂದ್ ಕರ್ಜಿಕಾಯಿ,
ಒಂದ್ ಬಾಳೆ ಎಲೆ, ಆಮೇಲೆ ಒಂಚೂರು ಉಪ್ಪು, ಒಂಚೂರು ಉಪ್ಪಿನಕಾಯಿ, ಆಮೇಲೆ ಕಡುಬು, ಆಮೇಲೆ ಒಂದ್ ಹುಳ್ಳಿಕಾಯಿ ಪಲ್ಯ, ಒಂದ್ ಕಾಬುಳು ಕಡ್ಲೆಕಾಳು ಪಲ್ಯ, ಒಂಚೂರು ಅನ್ನ ಸಾರು, ಆಮೇಲೆ ಒಂಚೂರು ಒಬ್ಬಟ್ಟು, ಆಮೇಲೆ ಒಂಚೂರು ಒಬ್ಬಟ್ಟು ಆದ್ಮೇಲೆ ಒಂಚೂರು ಅದಕ್ಕೆ ಕಾಯಲ್ಲು ಹಾಕಿದಂಗೆ ತುಪ್ಪ. ಏನ್ ಹೇಳಿದು ಇದು ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗತ್ತೆ ನಮ್ಮ ನಾನು ಇದು ಯಾರೋ ಮದುವೆ ಆಡ್ರು ನಮ್ಮ ಮನೆಗ್ ಗಂಡ ಬರ್ತಾರ. ನಿಮ್ಮ ಹಬ್ಬದ ಹಾಯ್ ಅಣ್ಣಂದಿರ, ಏನ್ ಮಾಡ್ತಾ ಇದ್ದೀರಾ? ಮನೇಲಿ ಕೂತ್ಕೊಂಡು ನನ್ನ ಎಲ್ಲ ಪ್ರೀತಿಯ ಅಣ್ಣಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಣ್ಣಂದಿರ ಇವತ್ತು ಎಲ್ಲ ಕಡೆ ಗಣೇಶ ಕೂರಿಸ್ತಾ ಇದ್ದಾರೆ. ಗಣೇಶ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಸಿದ್ವಾ, ಅವ್ರ ಟಮಟೆ ಹೊಡೆದ್ರು, ಟಮಟೆಗೆ ಡ್ಯಾನ್ಸ್ ಆಡಿದ್ವಾ ಅಂತ ಎರಡರಲ್ಲೇ ಇರ್ಬೇಕು ಅಣ್ಣಂದಿರ. ಅದನ್ ಬಿಟ್ಟು ನೀವೇನಾರ ಕುಡ್ದ್ಬಿಟ್ಟು ನಕ್ರ ಗಿಕ್ರ ಮಾಡಿದ್ರೆ ಈ ತಂಗಿ ಇದ್ದಾಳಲ್ಲ, ಲಂಗ ಎತ್ಕೊಂಡ್ ಬಂದು ಜಾಕಿ ಚಾಂತರ ಎಲ್ಲರಿಗೂ ಹೊಡೆದಾಗ್ಬಿಡ್ತಾಳೆ. ಮಕ್ಕ ಮುಂದೆ ಏನು ನೋಡಲ್ಲ ಅಣ್ಣಂದಿರ. ಸುಮ್ನೆ ಪೂಜೆ ಮಾಡಿದ್ವಾ, ಟಮಟೆ ಡ್ಯಾನ್ಸ್ ಆಡಿದ್ವಾ ಅಂತ ಎರಡರಲ್ಲೇ ಇರ್ಬೇಕು. ಅದು ಬಿಟ್ಟು ಜಾಸ್ತಿ ನಕ್ರ ಮಾಡಿದ್ರಿ ಅನ್ಕೊಳ್ಳಿ ಅಣ್ಣಂದಿರ, ನಾನ್ ಬಂದು ನಿಮ್ನೆಲ್ಲ ಶೂಟ್ ಮಾಡಕ್ ಬಿಡ್ತೀನಿ. ಬಾಯ್ ಅಣ್ಣಂದಿರ. ಸಮೀರ್ ವಿಚಾರಣೆ, ಯೂಟ್ಯೂಬರ್ ಸಮೀರ್ ಮತ್ತೆ ಯಥಾ ಪ್ರಕಾರ ಅದೇ ರುಬಾಬ್ನಲ್ಲಿ ಬಂದಿರುವಂಥದ್ದು. ನೆನ್ನೆ ಹೇಳಿದೆ ನಾನು, ನಮ್ಮಿಂದ ಏನೇನೂ ದುರುದ್ದೇಶವಿಲ್ಲದೆ ಫ್ಯಾಕ್ಚುಲಿ ಎರರ್ ಆಗುವಂಥ ಒಂದು ಮಾತು ಬಂದರೂ ಕೂಡ ಎಷ್ಟು ಸಂಕಟ ಆಗ್ಬಿಡುತ್ತೆ ಅಂದರೆ, ಅಯ್ಯೋ ಹಿಂಗೆ ಹೇಳ್ಬಿಟ್ಟೆ ನಾನು ಅಂತ ಹಸಿ ಹಸಿ ಸುಳ್ಳು ಹೇಳಿ ಇದು ಬರ್ತಾ ಇರೋದು ನನಗೆ ಆಶ್ಚರ್ಯ ಅನಿಸುತ್ತೆ. ನಾವೆಲ್ಲರೂ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ರಿ. ಇಲ್ಲದೆ ಇರೋ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಾಗ ಅದು ಏನು ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಅಂತ ಹೆಸರು ತಗೊಂಡು ಹೇಳೋದು, ನಮಗೆಲ್ಲ ಅಯ್ಯೋ ಇದೆಲ್ಲ ಸಾಧ್ಯನೇ ಇಲ್ಲ ನಮ್ಮ ಕೈಲಿ. ಏನೋ ಮಿಸ್ಟೇಕ್ ಆದರೆ ಹೊಟ್ಟೆಲಿ ಸಂಕಟ ಆದಂಗೆ ಆಗ್ಬಿಡುತ್ತೆ ನಮ್ಗೆ, ಅಯ್ಯೋ ನಾನು ತಪ್ಪು ಹೇಳ್ಬಿಟ್ನಾ ಅಂತ. ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆ ಅನ್ನೋದಕ್ಕೆ ಹೋಗಿ ಉಪಮುಖ್ಯಮಂತ್ರಿ ಚುನಾವಣೆ ಅಂದ್ಬಿಟ್ಟೆ ನಾನು. ಮುಗಿದ ತಕ್ಷಣ ಯಾರೋ ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಐ ಟೈಪ್ಡ್ ಸಾರಿ, ಅಂದರೆ ದಯವಿಟ್ಟು ಕ್ಷಮಿಸಿ, ಸ್ಲಿಪ್ ಆಫ್ ಟಂಗ್ ಇದು ಅಂತ ಇಷ್ಟು ಉದ್ದ ಮೆಸೇಜ್ ಬರೆದು ಹಾಕಿದೆ ನಾನು. ಇನ್ನು ಮುಂದೆ ಹಿಂಗೆ ಆಗದೆ ಇರೋಂಗೆ ನೋಡ್ಕೊತೀನಿ. ಸ್ಲಿಪ್ ಆಫ್ ಟಂಗಿಗೆ ಹಿಂಗೆ ಅಂತೀವಿ ನಾವು. ಈ ಮನುಷ್ಯ ಅಯ್ಯೋ 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 ಪುಂಖಾನುಪುಂಖ ಸುಳ್ಳು ಹೇಳಿ ಮತ್ತೆ ಆ ಗಾಗಲ್ ಹಾಕ್ಕೊಂಡು ಕಾರಲ್ಲಿ ವಕೀಲರ ಜೊತೆಗೆ ಎದೆ ಉಬ್ಬಿಸ್ಕೊಂಡು ಹೋಗ್ತಾ ಇರೋದು ನೋಡ್ಬಿಟ್ರೆ ನಿಮ್ಮಂಥವ್ರಿಗಷ್ಟೇ ಸಾಧ್ಯ ಕಣಯ್ಯ ಇದು, ನಿಮ್ಮಂಥವ್ರಿಗಷ್ಟೇ ಸಾಧ್ಯ ಇದು. ಪೊಲೀಸ್ ವಿಚಾರಣೆಯಲ್ಲಿ ಯಾವ ಆಧಾರದ ಮೇಲೆ ನೀ ಈ ವಿಡಿಯೋಗಳನ್ನು ಮಾಡಿದೆ ಅಂತಂದರೆ, ಆತ ಡಿಸ್ಕ್ಲೇಮರ್ ಓದ್ಕೊಳ್ಳಿ ನಾನು ಹಾಕಿದ್ದು ಅನ್ನಂತೆ. ಡಿಸ್ಕ್ಲೇಮರ್ ಏನು ವಿಡಿಯೋದ ಆರಂಭದಲ್ಲೇ ಡಿಸ್ಕ್ಲೇಮರ್ ಇದೆಯಲ್ಲ, ಆ ಡಿಸ್ಕ್ಲೇಮರ್ ಓದ್ಕೊಳ್ಳಿ ಅಂತ. ನಾನು ಪರಮ ಸತ್ಯವನ್ನೇ ಹೇಳುತ್ತಿದ್ದೇನೆ ಅಂತ ನಾನೆಲ್ಲಿ ಹೇಳಿದ್ದೀನಿ? ಅದರಲ್ಲಿ ನಾನೇನೋ ಸ್ವತಂತ್ರವಾಗಿ ಸಂಶೋಧನೆ ನಡೆಸಿ ಸತ್ಯ ಕಂಡುಹಿಡಿದಿದ್ದೀನಿ ಅಂತ ನಾನೇನಾದ್ರು ಬರೆದಿದ್ದೀನಿ? ಅದರಲ್ಲಿ ಜನ ಮಾತಾಡ್ತಿದ್ರಪ್ಪ, ಅದನ್ನು ಕೇಳಿಸ್ಕೊಂಡು ನಾನು ಹೇಳಿದ್ದೀನಿ, ಅದನ್ನು ಡಿಸ್ಕ್ಲೇಮರಲ್ಲೇ ಹೇಳಿದ್ದೀನಿ. ನಾನು ಹೇಳಿದ್ದು ಸುಳ್ಳು ಅನ್ನೋದಾದರೆ ಯಾವ್ಯಾವ ಜನ ಮಾತಾಡಿದ್ರು ಅದರ ಬಗ್ಗೆ ಅವ್ರನ್ನ ಕರೆದು ಕೇಳಿ ಅಂತ ನಾತ, ಅವ್ರನ್ನ ಕರೆದು ಕೇಳಿ ಅಂತ. ಅಂದರೆ ಈತನ ವಿಡಿಯೋ ನೋಡಿ ಹೊಟ್ಟೆಯಲ್ಲಿ ಸಂಕಟ ಪಟ್ಕೊಂಡವರು, ಅದನ್ನು ಶೇರ್ ಮಾಡಿದವರು ಇವನೇ ಕೂತ್ಕೊಂಡು ಹೇಳ್ತಿರ್ಲಿಲ್ವೇನ್ರಿ ಇದಕ್ಕೇನು ಕಾಪಿ ರೈಟ್ ಇಲ್ಲ, ಆ ನಕಲಿ ದೇವಮಾನವ ಈ ವಿಡಿಯೋನ ಯಾವಾಗ ಡಿಲೀಟ್ ಮಾಡಿಸ್ತಾನೋ ಗೊತ್ತಿಲ್ಲ, ಅಷ್ಟರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬಿಡಿ, ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ಹಂಗೆ ಡೌನ್ಲೋಡ್ ಮಾಡ್ಕೊಂಡವರು, ಶೇರ್ ಮಾಡ್ಕೊಂಡವರು ಈಗೇನು ಎರಡೂ ಕೈಗೆ ಎಣ್ಣೆ ಹಚ್ಚಿ ಲಬಲಬ ಹೊಯ್ಕೊಳ್ಳೋದ? ಇವನು ಮಾತು ಕೇಳ್ಕೊಂಡು ಮಾಡ್ಕೊಂಡ್ರಲ್ರಿ ಅದನ್ನು. ಡಿಸ್ಕ್ಲೇಮರ್ ನೋಡಿ ಅದನ್ನು. ಈ ಅದರ ಕನ್ನಡ ಟ್ರಾನ್ಸ್ಲೇಷನ್ ಹೇಳ್ತಾ ಇರೋದು, ಆ ಡಿಸ್ಕ್ಲೇಮರ್ ಕನ್ನಡದಲ್ಲೂ ಇಲ್ಲ, ಅದು ಇಂಗ್ಲೀಷ್ನಲ್ಲಿ ಸಣ್ಣ ಅಕ್ಷರದಲ್ಲಿ ಬಂದ್ಬಿಡೋದು, ಅದನ್ನೇ ತೋರಿಸ್ತಾ ಇರೋದಾತ. ನೋಡಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ ನೋಡಿ. ಹಿಂಗೆ ಬಂದರೆ ಯಾರು ಓದ್ತಾರೆ ಇದನ್ನು? ವಿಡಿಯೋ ಶುರು ಆಗೋದಕ್ಕಿಂತ ಮುಂಚೆ 1 ಸೆಕೆಂಡ್ 2 ಸೆಕೆಂಡ್ ಬಂದು ಹೋಗ್ಬಿಡೋದಪ್ಪ. ಈ ಡಾಕ್ಯುಮೆಂಟರಿಯು ಜನಸಾಮಾನ್ಯರಿಂದ ಪಡೆದ ಮಾಹಿತಿ, ಸಿಕ್ಕ ದಾಖಲೆ, ಸ್ಥಳೀಯ ನಂಬಿಕೆಗೆ ಅರ್ಹ ಮೂಲಗಳನ್ನು ಬಳಸಿ ತಯಾರಿಸಲಾಗಿದೆ. ನಾವು ನೇರವಾಗಿ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಸಾಕ್ಷಿಗಳನ್ನ, ಸಂತ್ರಸ್ತರನ್ನ, ವಕೀಲರನ್ನ ಮಾತಾಡಿಸಿ ತನಿಖೆ ನಡೆಸಿಲ್ಲ. ಈ ಡಾಕ್ಯುಮೆಂಟ್